ವರ್ಷ ಕೇಳುವಾಗ ಇಲ್ಲ ಅಂತಾನೆ ಹೇಳ್ತಾ ಬರ್ತಿದ್ದಾರೆ. ಅದು ನಮ್ಮ ಡಿಸಿಷನ್ ನಾವು ತಗೊಂಡಾಯ್ತು. ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರಲ್ಲ ಅಂತ ಕೆಲವು ಕಡೆ ಪ್ಲೇ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ನಮಗೆ ಪ್ರಚಾರಕ್ಕೆ ಹೊಂಟಿದೀವಿ, ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅದು ಪದೇ ಪದೇ ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸರ್ ಮನೋಮೂರ್ತಿ ಅವರು US ಅಲ್ಲಿದ್ದಾರೆ, ಅವ್ರ ಜೊತೆನೂ ಮಾತಾಡಿದ್ವಿ. ಪಾಪ ಅವ್ರದ್ದು ಇದರಲ್ಲಿ ಯಾವುದೇ ತರದ ಅಡ್ಡ ಆತಂಕ ಇಲ್ಲ. ಸರ್ ನಿಮ್ಮ ಪ್ರೊಡಕ್ಷನ್ ಸೈಡ್ ಏನ್ ನೀವು ತೀರ್ಮಾನ ತಗೊಳ್ತೀರೋ, ಪ್ರೊಡ್ಯೂಸರ್ಗೆ ಬಿಟ್ಟಿದ್ದು ಆಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನ್ ತೀರ್ಮಾನ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಸಿನಿಮಾ, ನಾನು ಅದ್ರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋ ಥರ ಮನೋಜ್ ಸರ್ ಆಗಲಿ, ಆಮೇಲೆ ಯುವರಾಜ್ ಸರ್ ಆಗಲಿ, ಅವರು ಆ ಥರದ ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕನ್ನಡದವರೇ ಅಲ್ವಾ ಸರ್, ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬಂದವರೇ ಅಲ್ವಾ, ಸೊ ಕನ್ನಡ ಪರನೇ ನಿಂತಿದ್ದಾರೆ ಅವರು ಕೂಡ. ಸರ್ ಇಲ್ಲ, ಈಗ ಯೂಟ್ಯೂಬಲ್ಲಿ ಆಲ್ರೆಡಿ ಈಗ ಅದನ್ನ ಪ್ರೈವೇಟ್ ಮಾಡಿದ್ದಾರೆ. ಈಗ ನಾವು ಚೇತನ್ ಹಾಡಿರೋ ಹಾಡನ್ನ ಅಪ್ಲೋಡ್ ಆಗ್ತಿದ್ದಾಗೇನೆ ಅದು ಡಿಲೀಟ್ ಆಗುತ್ತೆ ಸರ್. ಅದು ಆಗುತ್ತೆ ಸರ್. ಸರ್ ಏನೂ ಮಾಡೋಕ್ಕಾಗಲ್ಲ, ನಾವು ವ್ಯೂಸ್ ಅಲ್ಲ ನಮ್ಗೆ ಇಂಪಾರ್ಟೆಂಟು. ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನ ನಾವು ತಡ್ಕೊಳಕ್ಕಾಗದೆ ಅದನ್ನ ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದೀವಿ. ಸೊ ವ್ಯೂಸ್ ಬರುತ್ತೆ ಸರ್, ವ್ಯೂಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಸಿನಿಮಾ ಬಂದು ನೋಡಲ್ಲ ಅಂತ ಏನಿಲ್ಲ. ಆಮೇಲೆ ಆ ವ್ಯೂಸ್ ಇಂದಾನೇ ಏನೂ ಆಗಲ್ಲ. ಅದು ಕೇಳಿದ್ದಾರೆ ಸಂತೋಷ, ಅಂದ್ರೆ ನಮ್ಮ ಜನ ಕೇಳಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಸಿದ್ದಾರೆ. ಎಷ್ಟೋ ಹಾಕಿ ನನ್ನ ಹಾಡೇ ಸೋನು ನಿಗಮ್ ಮುಸ್ಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ಸೊ ಆಗ್ಲೂ ಕೂಡ ನಾನು ಎಷ್ಟೋ ಖುಷಿ ಪಟ್ಟಿದ್ದೀನಿ, ತುಂಬಾ ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ದ ಅಂತ. ಬಟ್ ಈ ತರ ನನ್ನ ಸಿನಿಮಾದಲ್ಲೇ ಇರೋ ಹಾಡು ಇವಾಗ ಅವ್ರದೇ ಧ್ವನಿ, ಈ ತರ ಒಂದು ಸ್ಟೇಟ್ಮೆಂಟ್ ಎಲ್ಲೋದು ಅವ್ರು ಮಾಡ್ಕೊಂಡಿದ್ದು ಒಂದು ಇದು, ಅದು ನಮಗೆ ತೊಂದರೆ ಆಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾವು ಇಟ್ಕೊಳ್ಳೋದಿಲ್ಲ. ಸೊ ಸರ್ ಅದು ಇಡೀ ಚಿತ್ರತಂಡನೇ ಒಂದು ಅನ್ಕೊಂಡಿದ್ವಿ. ಯಾಕಂದ್ರೆ ಇಲ್ಲಿ ಈ ಸಿನಿಮಾ ಶುರುವಾದಾಗಲೇ ಯೋಗರಾಜ್ ಭಟ್ರು, ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು. ಅವ್ರದೇ ಕತೆ, ಮನೋಮೂರ್ತಿ ಅವರ ಮ್ಯೂಸಿಕ್ ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್. ಸೋನು ನಿಗಮ್ ಅವರು 3 ಜನ ಒಂದು ಕಾಂಬಿನೇಷನ್ ಅನ್ನೋದು. ಹಾಗಾಗಿ ನಾವು ಮೊದಲಿಂದಾನು ಅಂದ್ಕೊಂಡಿದ್ವಿ ಈ ಕಾಂಬಿನೇಷನ್ ತುಂಬಾ ದಿವಸ ಆಗಿತ್ತು ಕೂಡ ಬಂದು, ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನ್ಸಿತ್ತು ಕೂಡ. ಅದು ಸರ್ ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವ, ಹಾಗಾಗಿ ನಮ್ಮ ಚಿತ್ರಕ್ಕೆ ಏನ್ ಪೇಮೆಂಟ್ ತಗೊಂಡ್ರು ಅಂತ ನಮ್ಮವರೆಗೂ ಮಾಹಿತಿ ಇಲ್ಲ. ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ರು ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ತಿದ್ರು. ಒಳ್ಳೆ ಪೇಮೆಂಟೇ ಹೋಗಿದೆ ಸರ್. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ, ಅದು ಮನೋಮೂರ್ತಿ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ ನ ಮನೋಮೂರ್ತಿ ಅವರೇ ತಗೊಂಡಿದ್ರು ಸರ್. ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್? ಈ ತರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂಥದ್ದು ಏನು ಕಾಣ್ತಿಲ್ಲ ಸರ್ ಇಲ್ಲಿ. ಸರ್ ಅಲ್ಲ ಸರ್, ಇದು ನಮ್ಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್. ನಮ್ಗಾಗಿರೋ ಅವಮಾನ ಏನಿದೆ ಅದನ್ನ ಅವನು ಕಟ್ಕೊಡಕ್ಕಾಗತ್ತ? ಕನ್ನಡಿಗರಿಗೆ ಅಷ್ಟು ಹೀಯಾಳಿಸಿ, ಅಷ್ಟು ಕಂಪ್ಯಾರಿಸನ್ ಮಾಡಿ ಮಾತಾಡೋ ಅಂತ ಅಷ್ಟು ಕೆಳಮಟ್ಟದ ಜನ ಕನ್ನಡಿಗರು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಅವರು. ಅಲ್ಲಿ ಯಾವ್ದೋ ಒಂದು 3 ಲಕ್ಷ 2 ಲಕ್ಷ ಮ್ಯಾಟ್ರ್ ಆಗಲ್ಲ ಸರ್. ಅಲ್ಲಿ ನಮ್ಮ ಸ್ವಾಭಿಮಾನ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ಖಂಡಿತ ಸರ್, ಖಂಡಿತ ಕ್ಷಮೆ ಕೇಳಬೇಕು ಅಂತ ನಮಗೂ ಅನ್ನಿಸ್ತು. ಅವ್ರು ಮಾಡಿದ ತಪ್ಪು ಅಂತ ಅನ್ನಿಸ್ತು. ಆದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ನೀವು ನಮ್ಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರಾ. ಅವರು ಈ ತರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದಾರೇನೋ ಅಂತ ಅನ್ಸುತ್ತೆ ನನಗೆ. ಮೊನ್ನೆ ರೀಸೆಂಟ್ ಆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್, ಅಂದ್ರೆ ಯಾವ್ದೋ ಒಂದು ಎಲೆಕ್ಷನ್ ಶೋಗೋ ಏನೋ ಬಂದಾಗ ಅಲ್ಲೂ ಕೂಡ ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ. ಇದೇ ಸೋನು ನಿಗಮ್ ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯ್ತು ಆ ಟೈಮಲ್ಲಿ. ಅದೇ ತರ ತುಂಬಾ ಕಡೆ ಬಾಂಬೆಯಲ್ಲೂ ಇದೆ ಇವ್ರದ್ದು ಈ ತರ ತುಂಬಾ ಕಥೆಗಳು. ಸರ್ ಇದು ನಮ್ಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ, ಈಗ ನಾವು ಕಂಡ್ವಿ ಅಂತ ನಾವು ಅನ್ಕೊಂತೀವಿ. ಆದ್ರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ. ನಮ್ ಕಣ್ಣು ಕಾಣದೆ ಕೇಳದೆ ಇರ್ಬೋದು, ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಇವತ್ತು ಹೊರಗಡೆ ನಮ್ಗೆ ಕಾಣೋ ತರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ. ಇದು ಒಳಗಡೆ ಇರುತ್ತೆ, ಸ್ಟುಡಿಯೋ ಒಳಗೋ ಅವ್ರ ಮನೆ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನ ಅಂತ ಈಗ ಅನ್ನಿಸುತ್ತೆ. ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರಲ್ಲ.
ಅದು ಸರ್, ಅದು ಹೌದು ಸರ್. ನಮಗೂ ಕೂಡ 1.5 ತಿಂಗಳು ಕಾಯಿಸಿದ್ರು. ಹಾಡಬೇಕು ಅಂದಾಗ ಹಾಡನ್ನ ನಾವು 1.5 ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ. ತಡ ಮಾಡಿನೇ ಹಾಡಿದ್ರು, ಬಟ್ ಹಾಡ್ಕೊಟ್ರು. ಆ ಥರ ತುಂಬ ಜನಕ್ಕೂ ಆಗಿದೆ ಅನುಭವ ಸರ್. ಇಲ್ಲ ಸರ್, ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿದ್ದಾರೆ. ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ. ಆಕ್ಚುಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ. ಅವರೆಲ್ಲೋ ಯಾವುದೋ ಕೆಲಸದಲ್ಲಿದ್ದಾರೆ. ನಮ್ಮ ಮನೋಮೂರ್ತಿ ಅವ್ರದ್ದು ಟೈಮಿಂಗೇ ಬೇರೆ ಇದೆ. ಇಲ್ಲಿ ನಮ್ಮ ಬಗಲು ಅವ್ರು ರಾತ್ರಿ ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು 10 ನಿಮಿಷ ಮಾತಾಡ್ತಾ ಇದ್ವಿ. ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು, ಸರ್ ನಿಮ್ಮ ಪ್ರೊಡಕ್ಷನ್ ಸೈಡಲ್ಲಿ ನೀವೇನು ಡಿಸಿಷನ್ ತೊಗೊಳ್ತೀರಾ? ಯೋಗರಾಜ್ ಸರ್ ಅದೇ ಹೇಳಿದ್ರು, ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊಳ್ತೀರಾ, ನಿಮಗೇನು ತೊಂದರೆ ಆಗುತ್ತೆ ಅದನ್ನ ನೀವು ಹೇಳ್ಕೊಳ್ಳಿ, ಅದರಲ್ಲಿ ಏನು ಇದಿಲ್ಲ. ಇದ್ರಲ್ಲಿ ನಾವೆಲ್ಲರೂ ಒಂದು ಪಾರ್ಟಲ್ಲಿ ಕೆಲಸ ಮಾಡಿದ್ದೀವಿ. ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತೇನಿಲ್ಲ. ನಿಮ್ಮ ಸಿನಿಮಾಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನ ದಯವಿಟ್ಟು ಹೇಳಿ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತ